ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವು ನಮ್ಮ ಉತ್ತರ ಕರ್ನಾಟಕದ ಖಡಕ್ ಜೋಳದ ರೊಟ್ಟಿ ರೀ. ದಿನಾಲೂ ನಾವಂತೂ ರೊಟ್ಟಿ ಮಾಡ್ಕೊಂಡಿರ್ತೀವಿ. ಎಷ್ಟೇ ಮಾಡಿದಾಗೂ 1-2 ರೊಟ್ಟಿ ಉಳ್ಕೊಂಡಿರ್ತಾವ. ಆ ಉಳ್ಕೊಂಡಿದ್ದ ರೊಟ್ಟಿನೇ ಈ ರೀತಿ ಖಡಕ್ ಆಗಿರ್ತಾವ. ಇದಕ್ಕೆ ಖಡಕ್ ಜೋಳದ ರೊಟ್ಟಿದಿಂದ ನಾವು ಸುಮಾರು ರೆಸಿಪಿಗಳನ್ನು ಮಾಡ್ತೀವಿ. ರೊಟ್ಟಿ ಮುರಿ ಅಂತ ಮಾಡ್ತೀವಿ, ರೊಟ್ಟಿ ಒಗ್ಗರಣೆ ಅಂತಲೂ ಮಾಡ್ತೀವಿ. ಇವತ್ತು ನಾನು ಇನ್ನೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಂಗಿತ್ತಂದ್ರೆ ಫಸ್ಟ್ ಈ ರೊಟ್ಟಿಯನ್ನು ಸಣ್ಣದಾಗಿ ಮುರಿದ್ಬಿಟ್ಟು ತಗೋತೀನಿ ರೀ. ಈ ರೆಸಿಪಿ ನೀವು ನೋಡಿದ ಮೇಲೆ ಖಂಡಿತಾನು ರೊಟ್ಟಿಯನ್ನು ಉಳಿಸ್ಬಿಟ್ಟನೆ ಈ ರೆಸಿಪಿಯನ್ನು ಮಾಡ್ಕೋತೀರಿ. ತುಂಬಾ ಟೇಸ್ಟಿಯಾಗಿರ್ತದೆ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಫಸ್ಟ್ ಏನು ಮಾಡ್ಕೊಂಡಿದ್ದೀನಿ, ಈ ರೊಟ್ಟಿಯನ್ನು ಏನು ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಮುರಿದ್ಬಿಟ್ಟು ತೊಗೊಂಡಿನಿ ನೋಡ್ರಿ. ಆದಷ್ಟು ಎಷ್ಟು ಸಣ್ಣದಾಗಿ ಮುರಿಯೋಕ್ಕಾಗ್ತೈತಿಲ್ಲ ಅಷ್ಟು ಸಣ್ಣದಾಗಿ ಮುರಿದ್ಬಿಟ್ಟು ತೊಗೊರಿ. ಈಗ 2 ರೊಟ್ಟಿಯನ್ನು ತೊಗೊಂಡಿದ್ದೀನಿ. ಇವನ್ನೀಗ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡ್ರಿ. ನೋಡ್ರಿ ಈಗ ಈ ಪಾತ್ರೆಗೆ ಹಾಕೋತೀನಿ ರೀ. ಈ ರೀತಿ ರೊಟ್ಟಿ ಖಡಕ್ ಆಗ್ಬೇಕಂದ್ರೆ ನಾವು ಬುಟ್ಟಿಯಲ್ಲಿ ಹಾಕಿ ಗಾಳಿಗೆ ಇಟ್ಟಿರ್ತೀವಿ ರೀ. ಅದಕ್ಕನೇ ಏನು ಮಾಡ್ತೀನಿ, ನಾನು 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಮಾಡಿ ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ಕಂಪ್ಲೀಟಾಗಿ ನೀರನ್ನು ತೆಗೆದ್ಬಿಟ್ಟು ತೊಗೊಂಡು ಇದನ್ನು ನೆನೆವರೆಗೇನು ಇಡೋದಿಲ್ಲ, ಜಸ್ಟ್ ನೀರನ್ನು ಹಾಕೊಂಡು ತೆಗೆದ್ಬಿಟ್ಟಿನಿ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ನೋಡಿ. ನಾವು ಸಣ್ಣ ರವೆ ಅಂತಲೂ ಕರಿತೀವಿ, ಉಪ್ಪಿಟ್ಟು ರವೆ ಬಾಂಬೆ ರವೆ ಅಂತಲೂ ಕರಿತೀನಿ. ಚಿರೋಟಿ ರವೆ ಇದಕ್ಕಿಂತ ಸಣ್ಣದಿರ್ತದೆ ರೀ. ಅದರಲ್ಲೇನೆ 1 ಬಟ್ಲಾಗಷ್ಟ ಮೊಸರನ್ನು ತೊಗೊಂಡಿದ್ದೀನಿ ನೋಡಿ. ಆ ಮೊಸರಿನ ಬಟ್ಲಿಗೆ ಒಂದು 3-4 ಸ್ಪೂನ್ ಆಗಷ್ಟ ನೀರನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ರೊಟ್ಟಿ ತುಕುಡಿ ಆಮೇಲೆ ನೀರು ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ರವೆ ಜೊತೆ. ನೋಡಿ ನೀಟಾಗಿ ಮಿಕ್ಸ್ ಆಗ್ಯದ. ಅದೇನಾಗಿದೆ ರೀ, ರೊಟ್ಟಿನೂ ಚೆನ್ನಾಗಿ ನೆನಿಬೇಕು. ಮುಚ್ಚಿ ಒಂದು 15 ನಿಮಿಷ ಸೈಡಿಗೆ ಇಡ್ತೀನಿ ರೀ. ನೋಡಿ ಚೆಂದಾಗಿ ನೆನಿಲಿ ರೀ ಅದು. ನೋಡಿ 15 ನಿಮಿಷ ಆದಮೇಲೆ ನೋಡಿ ಇನ್ನೂ ಗಟ್ಟಿ ಆಗ್ಯದ ರೀ. ನೋಡಿ ಆ ರೊಟ್ಟಿನೂ ಹಿಟ್ಟು ಥರ ನೋಡಿರಿ ಈ ರೀತಿ ಆಗ್ಬೇಕು ರೀ. ಚೆನ್ನಾಗಿ ನೆಂದದ ನೋಡಿರಿ. ಈಗ ಇದನ್ನೇನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು. ನೋಡಿ ಇದನ್ನೆಲ್ಲನೂ 2 ರೊಟ್ಟಿ ತೊಗೊಂಡಿದ್ದೀನಿ, 1 ಬಟ್ಲಾಗಷ್ಟೇ ರವೆಯನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ನೋಡಿ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ರುಬ್ಕೊಂಡು ತೊಗೋತೀನಿ ರೀ. ಗಟ್ಟಿಯಾಗಿಯೇ ರುಬ್ಕೋಬೇಕು ರೀ, ತುಂಬ ನೀರನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಇದೇನಾಗ್ಬೇಕು ರೀ, ಗಟ್ಟಿಯಾಗಿಯೇ ರುಬ್ಕೋಬೇಕು. ನೀವು ನೀರು ಜಾಸ್ತಿ ಹಾಕಿ ತೆಳು ಮಾಡ್ಕೊಂಡ್ರೆ ಏನಾಗ್ತಾವೆ, ನಾನಿವತ್ತು ಈ ಖಡಕ್ ರೊಟ್ಟಿಯಿಂದ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೇನಾಗ್ತಾವೆ ವಡೆ ಏನಾಗ್ತಾವೆ, ಎಣ್ಣೆ ಹಿಡಿತಾವೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿಯೇ ಇರಬೇಕು ನೋಡಿರಿ. ನೀರನ್ನು ಕಡಿಮೆ ಹಾಕ್ಕೊಂಡು ಗಟ್ಟಿಯಾಗಿಯೇ ಈ ರೀತಿ ಏನು ಮಾಡ್ಕೊರಿ, ಗ್ರೈಂಡ್ ಮಾಡಿಬಿಟ್ಟು ತೊಗೊರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ಇಲ್ಲ ನಿಮ್ಮದು ತುಂಬಾ ತೆಳುವಾಗಿತ್ತು, ನೀರು ಹಾಕಲು ಜಾಸ್ತಿ ಆಯ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ರವೆಯನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. 2 ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಹಸಿ ಶುಂಠಿ, ಹಸಿ ಕೊಬ್ಬರಿ ಏನಾದ್ರೂ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಒಂದು 3 ಸ್ಪೂನ್ ಆಗಷ್ಟೇ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆನೇ ನಾನು ಸೋಡಾ ಹಾಕಬೇಕಾಗಿತ್ತು, ಆ ಸೋಡಾ ಹಾಕೋದನ್ನು ನಾನು ಮರ್ತಿದ್ದೀನಿ ನೋಡಿರಿ. ಈಗ ಒಂದು ಸ್ವಲ್ಪ ಚಿಟಿಕೆ 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಆಗಷ್ಟು ನೋಡಿ. ಇಲ್ಲನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದೇ ರೀತಿ ಈಗ ಉದ್ದಿನ ವಡೆ ಏನು ಮಾಡ್ತಿರ್ತೀವಿ ಯಾವ ರೀತಿ ಗಟ್ಟಿ ಇರ್ತದಲ್ಲ ಅದೇ ರೀತಿನೇ ಇರಬೇಕು ರೀ. ನೋಡಿ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಏನಾಗ್ತದೆ ರೀ, ವಡೆ ಆವಾಗ ನೀರು ಹಿಡಿದು ಈ ರೀತಿ ಗುಂಡು ಬೋಂಡ ಥರನೂ ಬಿಡ್ಬೋದು. ಅಥವಾ ಕೈಗೆ ನೀರು ಹಚ್ಕೊಂಡು ನೀವು ವಡೆ ಥರ ಈ ರೀತಿ ನಿಮ್ಗೆ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಬಿಡಕ್ಕೆ ಬರ್ತಿತ್ತು ಅಂದ್ರೆ ನೀವು ಆ ರೀತಿಯೂ ಮಾಡ್ಕೋಬೋದು. ನಾನು ವಡೆ ಥರನೇ ಮಾಡಕ್ಕಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕಿಟ್ಟಿನಿ, ಎಣ್ಣೆನೂ ಕಾಯ್ದೆ ನೋಡಿ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ವಡೆ ಥರ ಹಾಕೋತಾ ಇದ್ದೀನಿ ನೋಡಿರಿ. ನೋಡಿ ತಿರುಗಿಬಿಟ್ಟು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಈ ವಡೆಯನ್ನು ಕರೆದ್ಬಿಟ್ಟು ತೊಗೊಳ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವ. ಇದು ರೊಟ್ಟಿಯಿಂದ ಮಾಡಿರೋ ವಡೆ ಅಂತ ಅನಿಸೋದಿಲ್ಲ ನೋಡಿ. ತುಂಬ ಟೇಸ್ಟೂ ತುಂಬಾ ಚೆನ್ನಾಗದ್ರಿ ನೋಡಿ. ಇನ್ನೊಂದು ಸ್ವಲ್ಪ ನಾನು ವಡೆಯನ್ನು ಮಾಡಿಬಿಟ್ಟು ಕರೆದ್ಬಿಟ್ಟು ತೊಗೋತೀನಿ ರೀ. ತುಂಬ ಕ್ರಿಸ್ಪಿಯಾಗಿ ಒಂದು ಚೂರೂ ಎಣ್ಣೆ ಹಿಡಿಯಲ್ಲ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್, ತುಂಬ ಚೆನ್ನಾಗಿ ಬಂದವ ನೋಡಿರಿ. ಇನ್ನೊಂದು ಸ್ವಲ್ಪನೂ ನಾನು ವಡೆಯನ್ನು ಕರೆದ್ಬಿಟ್ಟು ತೊಗೊಂಡೀನಿ ನೋಡಿ. ಬಿಸಿ ಖಡಕ್ ರೊಟ್ಟಿಯಿಂದ ಮಾಡಿರುವಂಥ ವಡೆ ರೆಡಿ ಆಗ್ಯಾವ್ರಿ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ. ಇದನ್ನು ನೀವು ಕಾಯಿ ಚಟ್ನಿ, ಈರುಳ್ಳಿ ಟೊಮೆಟೊ ಚಟ್ನಿ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು ರೀ. ನಾನು ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ. ಒಳಗಡೆಯಿಂದನೂ ಎಷ್ಟು ಫಳ್ಳಾಗ್ಯಾವ. ಇದನ್ನು ನಾನು ಹೇಳ್ತೀನಿ, ಇದನ್ನು ರೊಟ್ಟಿಯಿಂದ ಮಾಡ್ಯದಂತ ಹೇಳಿ ಒಂದು ಚೂರೂ ಗೊತ್ತಾಗಲ್ಲ ರೀ ನೋಡಿ. ಈ ರೆಸಿಪಿ ನೀವು ನೋಡಿದ್ಮೇಲೆ ರೊಟ್ಟಿಯನ್ನು ಉಳಿಸ್ಬಿಟ್ಟು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಕಾಯಿ ಚಟ್ನಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬಾ ಟೇಸ್ಟಿಯಾಗಿದೆ. ತುಂಬ ಹೊರಗಡೆಯಿಂದ ಕ್ರಿಸ್ಪಿ ಆಗ್ಯಾವ ರೀ. ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲ ನೋಡಿ.
ಈ ಖಡಕ್ ರೊಟ್ಟಿಯಿಂದ ಮಾಡಿರುವಂಥ ವಡೆ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆಯ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.